BYD ಈ ಒಂದು ಕಾರು ಎಲೆಕ್ಟ್ರಿಕಲ್ ಕಾರ್ ಜಗತ್ತಿನಲ್ಲಿ ಹೊಸ ಕ್ರಾಂತಿಯನ್ನ ಮಾಡಲಿಕ್ಕೆ ಹೊರಟಿದೆ. ಬರೀ ಈ ಕಾರು ಟಾಟಾ ಅಥವಾ MG ಅಲ್ಲವೇ ಇಲ್ಲ. ಚೀನಾದ ಬ್ರ್ಯಾಂಡ್ BYD ಈಗ ಭಾರತದಲ್ಲಿ ಹೊಸ ತೂಕವನ್ನ ಹೆಚ್ಚಿಸ್ತಾ ಇದೆ. ಹೌದು ವೀಕ್ಷಕರೇ, ಈಗ ನಿಜವಾಗಿಯೂ ಕೂಡ ಭಾರತೀಯ ಡ್ರೀಮ್ ಮಾರ್ಕೆಟ್ ನಲ್ಲಿ ಗೆದ್ದುಕೊಳ್ಳಲಿಕ್ಕೆ ಚೀನಾ ರೆಡಿ ಕೂತಿದೆ. ಹೊಸ ಮಾದರಿಯಲ್ಲಿ BYD ಸೆಲ್ ಬಿಡುಗಡೆಯನ್ನ ಮಾಡಲಾಗಿದ್ದು ಲಕ್ಸುರಿ ಸೆಗ್ಮೆಂಟ್ ಅನ್ನ ಸವಾಲಂತೆ ಕಾಣಿಸ್ತಾ ಇದೆ. ಈ ಒಂದು ಕಾರಿನ ವಿನ್ಯಾಸವನ್ನ ನೋಡಿದ್ರೆ ಲಕ್ಸುರಿ ಫೀಲ್ ಕೊಡುತ್ತೆ. 0ರಿಂದ 100 ಕಿಲೋಮೀಟರ್ ವೇಗಕ್ಕೆ ಕೇವಲ 3.8 ಸೆಕೆಂಡ್ಗಳು ಬೇಕಾಗುತ್ತೆ. ಹೌದು, ಇಷ್ಟು ವೇಗದಲ್ಲಿ ಎಲೆಕ್ಟ್ರಿಕಲ್ ಕಾರು ಹಾರ್ಕೊಂಡು ಹೋಗೋದಂತೂ ಪಕ್ಕ. 700 ಕಿಲೋಮೀಟರ್ ವರೆಗೂ ಕೂಡ ಇದು ಚಾರ್ಜಬಲ್ ಆಗಿರುವಂತದ್ದು. ಸೊ ಇದರಿಂದ ಸಾಕಷ್ಟು ಪ್ರಯೋಜನಗಳು ಕೂಡ ಇದೆ. ಇನ್ನು ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಇದು ಇಲಾನ್ ಮಾಸ್ಕ್ ಅವರ ಒಂದು ಟೆಸ್ಲಾದೊಂದಿಗೂ ಕೂಡ ಸ್ಪರ್ಧೆಯನ್ನ ಮಾಡ್ತಾ ಇದೆ. ಚೀನಾದ BYD ಜನಪ್ರಿಯತೆ ಹೇಗಿದೆ ಅಂತಂದ್ರೆ, ಆ ಒಂದು ಎಲೆಕ್ಟ್ರಿಕಲ್ ಕಾರ್ದು ಇದು ಟೆಸ್ಲಾ ಕಂಪನಿಗೂ ಕೂಡ ಸ್ಪರ್ಧೆಯನ್ನ ಮಾಡ್ತಾ ಇದೆ. ದೇಶೀಯವಾಗಿ ಎಮ್ಯಾಕ್ಸ್ 7, ಆಲ್ಟೋ 3, ಸೆಲ್ ಅಂಡ್ ಸೀಲಿಯನ್ ಕಾರ್ಗಳನ್ನ ಯಶಸ್ವಿಯಾಗಿ ಮಾರಿಕೊಳ್ತಾ ಇರುವಂತದ್ದು. ಗ್ರಾಹಕರು ಕೂಡ ಇಷ್ಟಪಟ್ಟು ಖರೀದಿ ಮಾಡ್ತಾ ಇದ್ದಾರೆ. ಸದ್ಯ ಇದೇ BYD ಕಂಪನಿ ಭಾರತದ ಮಾರುಕಟ್ಟೆಯಲ್ಲಿ ಹೊಸದ ಕಾರುಗಳನ್ನ ಅದ್ಧೂರಿಯಾಗಿ ಬಿಡುಗಡೆಗೊಳಿಸಲಿಕ್ಕೆ ಎಲ್ಲಾ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಖರೀದಿಗೆ ಲಭ್ಯವಿರುವಂತಹ ಇದೇ BYD ಆಲ್ಟೋ 2 ಕಾರ್ ಏನಿದೆ, 4310 mm ಉದ್ದ, 1830 mm ಅಗಲ, 1675 mm ಎತ್ತರ ಹಾಗೂ 2620 mm ವೀಲ್ ಬೇಸ್ ನ ಒಳಗೊಂಡಿದೆ. 5 ಆಸನಗಳನ್ನ ಪಡೆದಿದ್ದು ಪ್ರಯಾಣಿಕರು ಆರಾಮವಾಗಿ ಕುಳಿತುಕೊಳ್ಳಬಹುದಾಗಿದೆ. ಹೆಚ್ಚಿನ ಲಕ್ಸುರಿಯಾಗಿ ಸಾಗುವುದಕ್ಕೆ ಇದು ಬೂಸ್ಟ್ ನೀಡುವಂತಿದೆ. ಈ ಒಂದು SUV ಶಕ್ತಿಯಾಗಿರುವಂತಹ ಪವರ್ ಟ್ರೈನ್ ಅನ್ನ ಒಳಗೊಂಡಿದೆ. 4.1 ಕಿಲೋ ವ್ಯಾಟ್ ಏನಿದೆ ಆ ಒಂದು ಬ್ಯಾಟರಿ ಪ್ಯಾಕೇಜ್ ಅನ್ನ ಒಳಗೊಂಡಿದೆ. ಸಂಪೂರ್ಣ ಚಾರ್ಜ್ ನಲ್ಲಿ 380 ಕಿಲೋಮೀಟರ್ ರೇಂಜ್ ಅಂದ್ರೆ ಮೈಲೇಜ್ ಅನ್ನು ನೀಡುತ್ತೆ. ಇದರಲ್ಲಿ ಸ್ಪರ್ಧೆಯನ್ನ ಮಾಡಬಹುದಾಗಿದೆ. ಇನ್ನು BYD iMax 7 ಎಲೆಕ್ಟ್ರಿಕಲ್ MPUV ರೂಪಾಯಿ 26.90 ಲಕ್ಷದಿಂದ 29.90 ಲಕ್ಷದ ಬೆಲೆಯನ್ನ ಹೊಂದಿದೆ. ಸೊ ಯಾರ್ಯಾರು BYD ಈ ಒಂದು ಎಲೆಕ್ಟ್ರಿಕಲ್ ಗಾಡಿಯನ್ನ ತೆಗೆದುಕೊಳ್ಬೇಕು ಅಂತ ಅನ್ಕೊಂಡಿದ್ದೀರೋ, ಸೊ ಅವರು ನೀವು ಹೋಗಿ ತೆಗೆದುಕೊಳ್ಳಬಹುದು. ಆ ಒಂದು ಬ್ರ್ಯಾಂಡ್ನದ್ದು BYD ಸೆಲ್ ಇದೆ, ಹಾಗೆ BYD ಆಲ್ಟೋ 3 ಇದೆ, BYD ಸಿಲಿಯನ್ ಇದೆ. ಸೊ ಎಲ್ಲರೂ ಕೂಡ ಖರೀದಿಯನ್ನ ಮಾಡ್ಕೊಳ್ಳಿ.